NCA ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ PH ನಾಯ್ಕೋಡಿ. ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ಮಧುಸೂದನ್ ಅಂತ. ಡಾಕ್ಟರ್ SR ರಾಘವೇಂದ್ರ ಅವರ ನೇತೃತ್ವದ ಮಾನವ ಹಕ್ಕುಗಳ ಸಂರಕ್ಷಣೆ ಹಾಗೂ ಭ್ರಷ್ಟಾಚಾರ ನಿರ್ಮೂಲನಾ ಸಂಸ್ಥೆಯ ಕೋರ್ ಕಮಿಟಿ ಮೆಂಬರ್ ನಾನೀಗ ಮೈಸೂರು ಜಿಲ್ಲೆ, ಮೈಸೂರು ತಾಲೂಕು, ಇಲ್ವಾಲ ಹೋಬಳಿ, ಮೈದನಹಳ್ಳಿಯಿಂದ ಮೇಗಳಪುರ ಗ್ರಾಮಕ್ಕೆ ಹೋಗುವಂಥ ರಸ್ತೆಯಲ್ಲಿದ್ದೀನಿ. ಇಲ್ಲಿ ನೋಡಿ, ಇಲ್ಲಿ ಆಗಲೇ ನೋಡಿದ್ರಲ್ಲ ಕಲ್ಲು, ಆ ಸಂಸ್ಥೆಯವರು ಇಲ್ಲೊಂದು ಗುಂಡಿ ತೆಗೆದು ಮಣ್ಣು ಮುಚ್ಚಿಬಿಟ್ಟು ಹೋಗಿದ್ದಾರೆ. ಮಳೆ ಉದುರಾದ ಮಾತ್ರಕ್ಕೇ ನೋಡಿ ಹೆಂಗೆ ಎಲ್ಲ ಕುಸಿತೋಗಿದೆ. ನಾನು ಇದು ನೋಡ್ಬಿಟ್ಟು ಈಗ ಒಂದು ಕಡ್ಡಿ ತಂದು ಸಿಗಾಕ್ತೆ. ಏನಾದರೂ ಜನ ನೋಡದೆ ಏನಾರು ಬಂದು ಬಿದ್ದರೆ ಗೊತ್ತಾಗದೆ ಅವ್ರ ಪ್ರಾಣಾಪಾಯ ಆದರೆ ಯಾರು ಜವಾಬ್ದಾರಿ? ಇದಕ್ಕೆ ಸಂಬಂಧಪಟ್ಟ ಆಡಳಿತ ಅಧಿಕಾರಿಗಳು ಯಾರ್ಯಾರು ಇದ್ದೀರೋ ಎಲ್ಲರೂ ನೀವೇ ಜವಾಬ್ದಾರಿ. ಅವರು ಲೈಸೆನ್ಸ್ ಕೊಟ್ಟಿದ್ದೀರಾ, ಏನು ಮಾಡಿದ್ದೀರೋ ನಮ್ಗೆ ಗೊತ್ತಿಲ್ಲ. ಮೊದಲು ಈ ಗುಂಡಿ ಇದು ಮುಚ್ಚಬೇಕು, ಯಾರಿಗೂ ಯಾವುದೇ ರೀತಿ ಪ್ರಾಣಾಪಾಯ ಆಗಬಾರ್ದು. ಇದನ್ನು ಆದಷ್ಟು ಬೇಗ ಇದನ್ನ ಸರಿ ಮಾಡಬೇಕು ಅಂತ ಸಂಬಂಧಪಟ್ಟ ಇಲಾಖೆಗೆ ನಾನು ತಿಳಿಸ್ತಾ ಇದ್ದೀನಿ. ನಾನು ಕಲ್ಲೆ ತಾಗ್ತಾ ಇದ್ದೀನಿ. ಯಾರು ಬಿದ್ದರೆ ಏನು ಜವಾಬ್ದಾರಿ? ದುಡ್ಡು ಸಂಪಾದನೆ ಮಾಡ್ಬೋದು, ಜೀವ ಸಂಪಾದನೆ ಮಾಡೋಕ್ಕಾಗತ್ತಾ ಹೇಳಿ? ಬಣಾಲೆ ಇವರು ನಮ್ಮ ಸ್ನೇಹಿತರು ಕುಮಾರ್ ಅಂತ, ಆಟೋ ಕುಮಾರ್ ಅಂತ. ಇವರು ನೋಡ್ತಾ ಇದ್ದಾರೆ. ನೋಡೋಣ, ಈ ಥರ ಮಾಡಿದ್ದಾರೆ. ಮುಚ್ಚಬೇಕು. ಯಾವನು ಮಾಡ್ದವನು ಜವಾಬ್ದಾರಿ ವಹಿಸ್ಕೊಂಡಿಲ್ಲ ಅಣ್ಣ. ಗುಂಡಿ ತೆಗೆದ್ಬಿಟ್ಟು ಅಲ್ಲಿ ಹಾಕೈತಲ್ಲ ಅಣ್ಣ, ಅಲ್ಲಿ ಕಲ್ಲು ಅವ್ರು ತೆಗ್ದಿದ್ದಾರೆ. ಮೇಲೆ ಮಣ್ಣು ಮುಚ್ಬಿಟ್ಟು ಹೋಗೋರೆ, ಗುಂಡಿ ಬಿದ್ದೈತೆ. ಯಾರು ನೋಡ್ದೆ ಏನಾರು ಬಿದ್ದು ಪ್ರಾಣ ಹೋದ್ರೆ ಯಾರು ಜವಾಬ್ದಾರಿ? ಇದಕ್ಕೆ ಏರ್ಟೆಲ್ ಅಂತ ಬರ್ತೈತೆ ಅಲ್ಲಿ ಅವರು, ಅದಕ್ಕೆ ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ಇವರೇನಾದರೂ ಕ್ರಮ ತಗೊಂಡು ತಕ್ಷಣಕ್ಕೆ ಸಂಬಂಧಪಟ್ಟ ಇಲಾಖೆ ಕ್ರಮ ತಗೊಳ್ಳಿಲ್ಲ ಅಂದರೆ ಉಗ್ರ ಹೋರಾಟ ಮಾಡಬೇಕಾಗ್ತದೆ. ತಕ್ಷಣವೇ ಕ್ರಮ ಕೈಗೊಳ್ಳಿ ಅಂತ ಈ ಮೂಲಕ ಎಚ್ಚರಿಕೆ ನೀಡ್ತಾ ಇದ್ದೀನಿ. ವಂದನೆಗಳು.